ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಚಾರ ಮದುವೆಗೆ ಈ ವಾಮಾಚಾರ ಪ್ರಯೋಗ ಮಾಡಿ ಅಡ್ಡಿ ಮಾಡಿರ್ತಾರೆ. ಅದ್ರ ಬಗ್ಗೆ ತಿಳಿಸ್ತೇನೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನ ತೋರಿಸಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ನಿಮ್ಮ ಆಶೀರ್ವಾದ ಅಭಿಮಾನ ಮುಂದುವರಿಲಿ ಅಂತ ಬೇಡ್ಕೊಳ್ತೇನೆ. ನೋಡಿ, ಸಾಕಷ್ಟು ರೀತಿಯ ವಾಮಾಚಾರ ಪ್ರಯೋಗಗಳನ್ನು ಮಾಡಿರ್ತಾರೆ. ನನ್ನ ಹತ್ರ ಸಾಕಷ್ಟು ಜನ ಬಂದಿದ್ದಾರೆ. ಮದುವೆ ಆಗ್ಲಿಲ್ದಂಗೆ ಮಾಟ ಮಂತ್ರ ಮಾಡಿರ್ತಾರೆ, ಅಥವಾ ಓದಲಿಲ್ದಂಗೆ ಮಾಟ ಮಂತ್ರ ಮಾಡಿರ್ತಾರೆ. ಓದಬಾರ್ದು, ಇವರ ಘನತೆ, ಗೌರವ, ಮಾನ, ಮರ್ಯಾದೆ ಪ್ರಾಪ್ತಿ ಆಗ್ಬಾರ್ದು, ಎಲ್ಲಾ ರೀತಿ ಕಟ್ಟಾಕಿರ್ತಾರೆ. ನಾನು ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತ ಅವರ ಹತ್ರ ಇದ್ದಾಗ ಮೊದಲು ನೋಡಿದ್ದು, ಆಗ ಒಬ್ಬ ಯುವತಿ ಬಂದಿದ್ರು. ಆಂಧ್ರದಲ್ಲಿ, ಅದು ನಮ್ಮ ಗುರುಗಳಿದ್ದದ್ದು ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಪರಿಗಿ ಅಂತ ಊರು ಬರುತ್ತೆ. ಆ ಪರಿಗಿ ಪಕ್ಕ ಒಂದು ಸಣ್ಣ ಗ್ರಾಮ ಬರುತ್ತೆ. ಪರಿಗಿ ಅನ್ನೋದು ಒಂದು ತಾಲೂಕು ಏರಿಯಾ. ಅದರ ಪಕ್ಕ ಒಂದು ಕಾಳಾಪುರ ಅಂತ ಒಂದು ಊರು ಬರುತ್ತೆ. ಆ ಕಾಳಾಪುರದ ಪಕ್ಕದಲ್ಲಿ ಒಂದು ಹೊಲದ ಜಮೀನಿನಲ್ಲಿ ವಿಶೇಷವಾಗಿ ಲೋಂಕ ಆಂಜನೇಯ ಸ್ವಾಮಿ ಕ್ಷೇತ್ರ ಇರುತ್ತೆ. ಮತ್ತೆ ಹೇಳ್ತೇನೆ, ಲೋಂಕ ಆಂಜನೇಯ ಸ್ವಾಮಿ ಕ್ಷೇತ್ರ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಕ್ಲಿಯರ್ ಆಗಿ ಅಂದ್ರೆ, ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಆಂಜನೇಯ ಸ್ವಾಮಿ ಶ್ರೀ ವಿಷ್ಣು ಏನೇನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ, ಆ ರೂಪದಲ್ಲಿ ನಿಂತಿರ್ತಾನೆ. ಶಂಖ, ಚಕ್ರ, ಪದ್ಮ, ಗದಾಧರನಾಗಿ ಶಂಖ, ಚಕ್ರ, ಗದೆಗಳನ್ನ ಹಿಡ್ಕೊಂಡು ಆಂಜನೇಯ ಸ್ವಾಮಿ ನಿಂತಿರ್ತಾನೆ. ಆ ಗುಡಿಯ ವಿಶೇಷತೆ ಅದು. ಆ ಗುಡಿಯಲ್ಲಿ ಏನು ಅಭಿಷೇಕ ಮಾಡ್ತಾರೆ ಆಂಜನೇಯ ಸ್ವಾಮಿಗೆ, ಅದರ ಪಕ್ಕ ಶಿವನ ಗುಡಿ ಇದೆ. ಶಿವಾಲಯದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದ ನೀರು, ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿದ ನೀರು ಪಕ್ಕದಲ್ಲಿ ಒಂದು ಸಣ್ಣ ಹೊಂಡ ಇದೆ, ಆ ಹೊಂಡಕ್ಕೆ ಹೋಗ್ತದೆ. ಆ ಹೊಂಡದಲ್ಲಿ ಸ್ನಾನ ಮಾಡಿದ್ರೆ ಯಾರಿಗಾದ್ರೂ ಮಾಟ ಮಂತ್ರ, ಈ ಭೂತ ಪ್ರೇತ ಬಾಧೆ ಇದ್ರೆ ಅದು ನಿವಾರಣೆ ಆಗ್ತದೆ. ನಾನು ನೋಡಿದ್ದೇನೆ. ನಾನು ಸ್ವತಃ 11 ದಿನಗಳ ಕಾಲ ಅಲ್ಲಿದ್ದು ಶಿವ ಪೂಜೆಯನ್ನು ಮಾಡಿದ್ದೇನೆ. ಆ ಹೊಂಡದಲ್ಲಿ ಮಿಂದೆದ್ದಿದ್ದೇನೆ. ಆಂಜನೇಯ ಸ್ವಾಮಿಯ ಅನುಗ್ರಹ ನನ್ನ ಮೇಲೆ ಪ್ರಾಪ್ತಿಯಾಗಿದೆ ಅಂತ ಗುರುಗಳ ಆಶೀರ್ವಾದ ಸಿಕ್ಕಿದೆ. ನೋಡಿ, ಆ ಗುರುಗಳು ಅವತ್ತೇ ಹೇಳಿದ್ರು, ನನ್ನ ಹತ್ರ ಯಾರೂ ಇಲ್ಲ ಗುರುಗಳೇ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ ಅಂದಾಗ, ನೋಡು ಎಲ್ಲರೂ ನಿನ್ನ ಮಾತು ಕೇಳೋ ಹಾಗೆ ಮಾಡ್ತೇನೆ, ಎಲ್ಲರೂ ನಿನ್ನ ಹಿಂದೆ ಬರ್ತಾರೆ ಮುಂದೆ ಅಂತ ಅವತ್ತೇ ಹೇಳಿದ್ರು. ಅಲ್ಲಿ ಯಾಕೆ ಇಷ್ಟು ವಿವರವಾಗಿ ತಿಳಿಸ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ಒಬ್ಬ ಯುವತಿ ಬಂದಿದ್ಲು ನಮ್ಮ ಗುರುಗಳ ಹತ್ರ. ಅವಳಿಗೆ ಮಾಟ ಮಂತ್ರ ಮಾಡ್ಬಿಟ್ಟು ಮದುವೆ ತಡೆ ಹಿಡಿದು ಬಿಟ್ಟಿದ್ರು. ಗುರುಗಳು ನೋಡಿ, ಗುರುಗಳು ಅವರ ತಲೆ ಮೇಲೆ ಕೈ ಇಟ್ಬಿಟ್ರೆ ಸಾಕು, ಈ ಮಾಟ ಮಂತ್ರ ಶಕ್ತಿಗಳು ಕೂಗಾಡ್ತಾ ಇದ್ವು. ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ವು, ಕೂಗಾಡ್ತಾ ಇದ್ವು. ಆ ಮಾಟ ಮಂತ್ರ ಶಕ್ತಿಯೇ ಹೇಳಿತು ಇವಳಿಗೆ ಮದುವೆ ಆಗ್ಲಂಗ್ ಮಾಡಿದ್ದಾರೆ ಅಂತ. ಅದೇ ಹೇಳ್ತು. ತದನಂತರ ಗುರುಗಳು ಅದನ್ನ ರಿಲೀಸ್ ಮಾಡಿದ್ಮೇಲೆ, ಅದು ಹೊರಗೆ ಕಳಿಸಿದ ಮೇಲೆ, ಉಚ್ಚಾಟನೆ ಮಾಡಿದ ಮೇಲೆ ಅವಳಿಗೆ ಮದುವೆ ಆಯ್ತು. ಇದನ್ನ ನಾನು ಸ್ವತಃ ನಿದರ್ಶನ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ. ಗುರುಗಳು ಅದನ್ನ ಮಾಡುವಾಗ ನಾನು ನೋಡಿದ್ದೇನೆ, ಆ ಉಚ್ಚಾಟನೆ ಮಾಡುವಾಗ. ಆದ ಕಾರಣ ಅಷ್ಟೇ ಅಲ್ಲ, ನನ್ನ ಹತ್ರ ಕ್ಲೈಂಟ್ಸ್ ಸಾಕಷ್ಟು ಜನ ಬಂದ್ರು. ಅವರಿಗೂ ಕೂಡ ಮಾಟ ಮಂತ್ರ ಮಾಡಿ ಮದುವೆಯನ್ನ ತಡೆ ಹಿಡಿದಿದ್ರು. ನಾನು ಕೂಡ ಸಾಕಷ್ಟು ಪೂಜೆಗಳನ್ನು ಮಾಡ್ಬೇಕಾಗ್ತದೆ, ಸಾಕಷ್ಟು ಕೆಲಸಗಳನ್ನು ಮಾಡ್ಬೇಕಾಗ್ತದೆ. ಈಗ ಮಾಟ ಮಂತ್ರ ಮಾಡಿ ಮದುವೆಯನ್ನು ಸ್ಟಾಪ್ ಮಾಡಿದ್ರೆ ಅದು ನಿಮ್ಗೆ ತಿಳಿಯುತ್ತಲೇ ಬಹಳ ಲೇಟ್ ಆಗ್ಬಿಟ್ಟಿರುತ್ತೆ. ಯಾಕೆ ಇದು ಮದುವೆ ಲೇಟ್ ಆಗ್ತಿದೆ ಅಂತ ತಿಳ್ಕೊಳ್ಳೋದು. ಅಷ್ಟೇ ಅಲ್ಲ, ನೋಡಿ, ಒಮ್ಮೊಮ್ಮೆ ನಾಗದೋಷವೂ ಇರ್ತದೆ, ಮಾಟ ಮಂತ್ರ ಪ್ರಯೋಗವೂ ಇರ್ತದೆ, ಮಂಗಳ ದೋಷವೂ ಇರ್ತದೆ. ಹೀಗೆ ಸಾಕಷ್ಟು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಬಹು ರೀತಿಯ ತೊಂದರೆಗಳು, ದೋಷಗಳು ಕೆಲವು ಜಾತಕಗಳಲ್ಲಿ ಇರ್ತವೆ. ಆ ರೀತಿ ಜಾತಕಗಳನ್ನೂ ಕೂಡ ನೋಡಿದ್ದೇನೆ. ಮದುವೆಗೆ ಇಷ್ಟೆಲ್ಲ ತೊಂದರೆ ಇರೋ ಜಾತಕಗಳು ಕೂಡ ಮುಂದೆ ಮದುವೆ ಆಗಿದ್ದಾವೆ. ಫಸ್ಟ್ ಈ ದೋಷಗಳನ್ನ ಕಡಿಮೆ ಮಾಡಿ, ನಂತರ ನಾವು ನಾಗದೋಷ ಇದ್ರೆ
ಆ ದೋಷಗಳನ್ನು ಕಡಿಮೆ ಮಾಡಿದ್ದೇವೆ. ಮತ್ತೊಂದು ಒಂದು ಜಾತಕದಲ್ಲಿ ಪಿತೃದೋಷ ಇತ್ತು, ನಾಗದೋಷ ಎರಡೂ ಇತ್ತು. ಅಷ್ಟೇ ಅಲ್ಲ, ಮಾಟ ಮಂತ್ರ ಕೂಡ ಮಾಡಿದ್ದು, ಮದುವೆ ಆಗ್ಬಾರ್ದಂತ, ಮದುವೆ ಮಾಡಬಾರ್ದಂತ ಒಂದು ಕಾಯಿಗೆ ಮಾಟ ಮಂತ್ರ ಮಾಡಿಸಿಟ್ಟಿದ್ರು. ಇದೆಲ್ಲವನ್ನೂ ನಾವು ತೆಗೆದಿದ್ದೇವೆ. ಅದಕ್ಕಿಂತ ಮುಂಚೆ ಮೊದಲು ಪಿತೃದೋಷ ಕ್ಲಿಯರ್ ಮಾಡಿದ್ವಿ. ಗೋಕರ್ಣ ಕ್ಷೇತ್ರದಲ್ಲಿ ಮೋಕ್ಷ ನಾರಾಯಣ ಬಲಿ ಹೋಮ ಮಾಡಿಸಿ ಪಿತೃದೋಷ ಕ್ಲಿಯರ್ ಮಾಡಿದ್ವಿ. ತದನಂತರ ವಿಶೇಷವನ್ನು ಶ್ರೀಮನ್ನಾರಾಯಣ ಕ್ಷೇತ್ರದಲ್ಲಿ ನಮ್ಮ ರಿಸರ್ಚ್ ಇದೆ, ಎಲ್ಲೆಲ್ಲಿ ನಾಗದೋಷಗಳು ಕ್ಲಿಯರ್ ಆಗ್ತವೆ ಅಂತ. ಆ ಶ್ರೀಮನ್ನಾರಾಯಣ ಕ್ಷೇತ್ರದಲ್ಲಿ ನಾಗದೋಷವನ್ನು ಕ್ಲಿಯರ್ ಮಾಡಿಸಿದ್ವಿ. ತದನಂತರ ಈ ಮಾಟ ಮಂತ್ರ ಕ್ಲಿಯರ್ ಮಾಡಿ ಈಗ ಮದುವೆ ಫಿಕ್ಸ್ ಆಗಿದೆ. ಅವ್ರಿಗೆ ಶುಭವಾಗಲಿ, ಭಗವಂತನ ದಯೆಯಿಂದ, ಶಿವನ ಅನುಗ್ರಹದಿಂದ ಫಿಕ್ಸ್ ಆಗಿದೆ. ತುಂಬಾ ಒಳಿತಾಗ್ಲಿ. ನೋಡಿ, ಈ ರೀತಿ ಎಲ್ಲಾ ಪ್ರಾಬ್ಲಮ್ಗಳಿದ್ದಾಗ ಕಾಂಪ್ಲಿಕೇಟೆಡ್ ಇರ್ತದೆ, ನಮಗೂ ಕೂಡ ಚಾಲೆಂಜಿಂಗ್ ಆಗಿರ್ತದೆ. ನಾವು ಚಾಲೆಂಜ್ ತಗೊಳ್ಳಿಕ್ಕೆ ರೆಡಿ, ಆದರೆ ನೀವು ಪಾಲಿಸ್ಬೇಕಾಗ್ತದೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಗುರುಗಳೇ ಎಷ್ಟು ಟೈಮ್ ಆಯ್ತು ಅಂತ ನೀವು ಕೇಳಬಹುದು. ಇಲ್ಲ ನೋಡಿ, 1.5 ವರ್ಷಗಳ ಕಾಲ ಅವರು ನಮ್ಮನ್ನು ಫಾಲೋ ಮಾಡಿದ್ರು. 1.5 ವರ್ಷಗಳ ಕಾಲ. ಯಾಕಂದ್ರೆ ಟೈಮ್ ತಗೊಳುತ್ತೆ. ನೀವು ಧ್ಯಾನ ಮಾಡ್ಬೇಕಾಗ್ತದೆ, ನೀವು ದಾನ ಕೊಡ್ಬೇಕಾಗ್ತದೆ ನಿರಂತರ. ಇದೆಲ್ಲ ಆದ್ಮೇಲೆ ಈಗ ಮದುವೆ ಫಿಕ್ಸ್ ಆಗಿದೆ, ನಾವು ಹೇಳಿದ್ದನ್ನು ಪಾಲಿಸಿದ್ದಾರೆ, ಸಕ್ಸಸ್ ಬಂದಿದೆ ಅವರಿಗೆ. ಈ ಮಾಟ ಮಂತ್ರ ಮುಖೇನ ಈ ಮದುವೆಗಳನ್ನ ನಿಲ್ಸಿರ್ತಾರೆ, ಮದುವೆ ಆಗ್ಬಾರ್ದು ಅಂತ. ಅಷ್ಟೇ ಅಲ್ಲ, ಅಕಸ್ಮಾತ್ ಮದುವೆ ಆದ್ರೂ ಕೂಡ ಮದುವೆಯ ನಂತರದ ಬದುಕಿನಲ್ಲೂ ಕೂಡ ಗಂಡ ಹೆಂಡತಿ ನಡುವಣ ಒಂದು ಸಂಬಂಧದಲ್ಲಿ ಬಿರುಕು ಮೂಡುವಂತೆ ಮಾಡ್ತಾರೆ. ಇವೆಲ್ಲವೂ ನೋಡಿ, ಯಾರೋ ಬೇರೆ ಯಾರೋ ಮಾಡೋದಿಲ್ಲ, ನಿಮ್ಮ ಹತ್ತಿರದವರೇ ಮಾಡಿರ್ತಾರೆ. ಇದನ್ನೆಲ್ಲ ಗಮನಿಸ್ಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ವಿಡಿಯೋಗಳನ್ನು ಬಿಡ್ತೇವೆ, ಹಿಂದಿನ ದಿನಗಳಲ್ಲಿಯೂ ಬಿಟ್ಟಿದ್ದೇವೆ. ಈ ರೀತಿ ಏನು ವಾಮಾಚಾರ ಪ್ರಯೋಗ ಆದಾಗ ಅದಕ್ಕೆ ಏನು ಮಾಡ್ಬೇಕಂತ ಎಲ್ಲ ತಿಳಿಸಿದ್ದೇವೆ. ಮಂತ್ರಗಳ ಮುಖೇನ ಶಕ್ತಿ ಪಡ್ಕೋಬಹುದು, ಮಂದಿರಗಳ ದರ್ಶನ ಮುಖೇನ ಶಕ್ತಿ ಪಡ್ಕೋಬಹುದು, ಅಥವಾ ನೀವು ಕೆಲವು ಆಚರಣೆಗಳನ್ನು ಮನೆಯಲ್ಲೇ ಮಾಡೋದ್ರಿಂದ ಕೂಡ ಶಕ್ತಿ ಪಡ್ಕೋಬಹುದು. ಮತ್ತೆ ಹೇಳ್ತೇನೆ, ಅವರು 10 ವರ್ಷಗಟ್ಲೆ ನನ್ನ ಫಾಲೋ ಮಾಡಿದ್ರು, ಸಕ್ಸಸ್ ಪಡೆದಿದ್ದಾರೆ, ತುಂಬಾ ನೆಮ್ಮದಿಯಾಗಿದ್ದಾರೆ. ನನಗೆ ಖುಷಿ ಆಗ್ತದೆ, ಗುರುಗಳೇ ನೆಮ್ಮದಿಯಾಗಿದ್ದೇವೆ ಅಂತ ಹೇಳಿದಾಗ. ಯಾಕಂದ್ರೆ ಈ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶನೇ ಅದು. ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನು ತೊಂದರೆಯಿಂದ ಹೊರ ತರುವುದೇ ನಮ್ಮ ಮೂಲ ಉದ್ದೇಶ. ಅದರಲ್ಲೂ ಕೂಡ ಈ ಮಾಟ ಮಂತ್ರ ವಾಮಾಚಾರ ಅಂತ ಏನ್ ಕರಿತೀರಾ, ಭಾನಾಮತಿ, ಪ್ರಯೋಗ ದೋಷಗಳು, ದುಷ್ಟಶಕ್ತಿ ಪ್ರಯೋಗ, ಇವೆಲ್ಲರ ವಿರುದ್ಧ ಒಂದು ರಿಸರ್ಚ್ ಮಾಡಿ ಅತಿ ಕಡಿಮೆ ಖರ್ಚಿನಲ್ಲಿಯೂ ಕೂಡ ಇದನ್ನ ನಿವಾರಿಸಬಹುದು. ಯಾವ್ಯಾವ ದೇವಾಲಯಗಳಿಗೆ ಹೋದ್ರೆ ಶಕ್ತಿ ಬರ್ತದೆ ಅಂತ ತಿಳಿಸ್ತೇವೆ. ವೀಕ್ಷಕರೇ, ನಿಮಗೆ ಯಾವರಿಗಾದ್ರೂ ಏನಾದ್ರೂ ತೊಂದರೆ ಇದ್ರೆ, ಜಾತಕ ರೀತ್ಯ ಏನಾದ್ರೂ ತೊಂದರೆ ಇದ್ರೆ ನಮಗೆ ಕರೆ ಮಾಡಬಹುದು, ನಾವು ತಿಳಿಸ್ತೇವೆ ಸಲಹೆಯನ್ನ. ಶುಭವಾಗಲಿ.